ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಭಾರತ ಕ್ರಿಕೆಟ್ ತಂಡ T20 ವಿಶ್ವಕಪ್ ಸತತ 2ನೇ ಬಾರಿಗೆ ಗೆದ್ದು ಬೀಗಿದೆ. ಮೊದಲ ಬಾರಿಗೆ ವಿಶ್ವಕಪ್ಗೆ ಮುತ್ತಿಡೋ ಯೋಚನೆ ಮಾಡಿದ್ದ ನ್ಯೂಜಿಲೆಂಡ್ ಸೋಲನ್ನು ಒಪ್ಕೊಂಡಿದೆ. ಇಡೀ ಭಾರತ ಖುಷಿಯಲ್ಲಿದ್ದರೆ ಪಾಕಿಸ್ತಾನದ ಒಳಗೆ ಬೆಂಕಿ ಹೊತ್ತಿ ಉರಿತಾ ಇದೆ. ಅಯ್ಯೋ, ಭಾರತ ವಿಶ್ವಕಪ್ ಗೆದ್ರೆ ಪಾಕಿಸ್ತಾನದಲ್ಲಿ ಬೆಂಕಿ ಯಾಕ್ರಿ ಬೀಳುತ್ತೆ ಅನ್ನಿಸುತ್ತಾ? ನಿಜ, ಪಾಕಿಸ್ತಾನದ ಮಾಧ್ಯಮಗಳು ಮತ್ತು ಯೂಟ್ಯೂಬರ್ಗಳ ಕತೆ, ಅವರ ಗೋಳಾಟ ಕಣ್ಣಲ್ಲಿ ನೋಡೋಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಈ ಪಾಕಿಸ್ತಾನ ಮಾಧ್ಯಮ, ಯೂಟ್ಯೂಬರ್ಗಳು ಮತ್ತು ಮಾಜಿ ಕ್ರಿಕೆಟಿಗರು ಪಾಕಿಸ್ತಾನ ಸೋತು ಹೋಗಿದ್ದನ್ನು ಮರೆತು ಭಾರತ ಗೆಲುವನ್ನು ಸಾಧಿಸಿದ್ದಕ್ಕೆ ಗೋಳಾಡ್ತಾ ಇರೋದ್ಯಾಕೆ? ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗದೇ ಇದ್ರೂ ಬೆಂಕಿ ಹೊತ್ತಿಕೊಂಡಿದ್ದೇಗೆ? ಪಾಕಿಗಳ ಮನಸ್ಸಲ್ಲಿ ಅದೆಷ್ಟು ವಿಷ ಇದೆ. ಈ ವಿಷಯವನ್ನ ತುಂಬಿದ್ದು ಭಾರತೀಯರೇ ಅಂದ್ರೆ ನಂಬ್ತೀರಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಸುಮ್ಮನೆ ನೋಡಿದ್ರೆ ಸಾಕಾಗಲ್ಲ. ಅವರ ಗೋಳಾಟ, ರೋದನೆ ಹೇಗಿರುತ್ತೆ ಅದನ್ನ ವಿಡಿಯೋ ಸಮೇತ ಸ್ವಲ್ಪ ತೋರಿಸ್ತೀವಿ. ಅದನ್ನು ನೋಡೇ ಬಿಡೋಣ ಬನ್ನಿ. ಗೆಳೆಯರೇ, ಭಾರತ ವಿಶ್ವಕಪ್ ಗೆದ್ದಿದ್ದಾಯ್ತು ಸರಿ, ಆದರೆ ಪಾಕಿಗಳ ಗೋಳಾಟ ಮತ್ತು ರೋದನೆಯನ್ನು ನೋಡಿ ಸ್ವಲ್ಪ ಮಜಾ ಮಾಡಿ. ಅದರಲ್ಲಿ ಮೊದಲಿಗೆ ಒಂದು ಕುಟುಂಬ ಇದೆ. ಅದೇ ಅಂಥದ್ದು ಚಾನಲ್ ನೇಮ್ನ ಇಟ್ಕೊಂಡಿದ್ದಾರ್ರಿ, ಕಾಮ್ವಾಲಿ ಬಾತ್ ಅಂತ. ಅವರಿಗೆ ಮಾಡೋಕೆ ಕಾಮಿಲ್ಲ. ಯಾವಾಗಲೂ ಭಾರತ ಯಾವಾಗ ಸೋಲುತ್ತೆ ಅಂತ ಕಾಯ್ತಾ ಇರ್ತಾರೆ. ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬನ್ನಿ. लगा दी न्यूजीलैंड पे जर्सी पहन के, मतलब मैंने जर्सी पहनी न्यूजीलैंड की। यहाँ पे अभिषेक शर्मा ने 18 गेंदों पे 50 मार दी। पप्पा ये 6 ओवर में इनके 92 रन हो चुके हैं। आप क्या बोलेंगे इस स्टार्ट पे? जल्दी बताएं पप्पा, लंबी नहीं करना बात। हाँ, 92 रन। चुप ही करा दिया इन लोगों ने। नहीं चुप नहीं पप्पा, देखिए फिन एलिन भी 33 बॉलों पे 100 मार कर आए, ठीक है ना? फिन एलिन भी अच्छा खेलेगा। मुझे इसकी 100 होती हुई नजर आ। अरे नहीं यार पप्पा, 100 यार क्या हो गया यार? आप क्या हो गया है? लेकिन अभिषेक अब रुक नहीं रहा कि ना, बॉलर डालो भाई। मेरी बात सुनो अभिषेक, तुम रग पे आउट हो रहे थे तो तुम्हें याद दिला दूं, तुम स्ट्रगल कर रहे थे, मैं तुम्हें ये भी याद दिला दूं, तुम इतना अच्छा कैसे खेल रहे हो भाई? मैं गलती, देखो मैं जर्सी पहनी आपको सपोर्ट करने के लिए, मैंने आपको पनौती। लेकिन अभी मैच खत्म नहीं हुआ, अभी देखते हैं। लेकिन 6 ओवर। रविंद्रा भाई आपकी वजह से ही पहनी हुई है शर्ट, किसी जिंदगी में किसी बंदे की वजह से नहीं पहनी तो हुई। किसकी साइड है ये? मैं रविंद्रा, सचिन रविंद्र, जो विकेट लेगा उसकी साइड हूँ मैं, जो छक्के मारेगा उसकी साइड में। ನೋಡಿದ್ರಲ್ಲ, ಇವರನ್ನು ನೋಡಿದ್ರೆ ಒಂಥರ ಯಾವುದೋ ಹುಚ್ಚರ ಸಂತೆಯಲ್ಲಿದ್ದವರ ಹಾಗೆ ಕಾಣಿಸಲ್ವಾ? ಕ್ರಿಕೆಟ್ ನಾಲೆಡ್ಜ್ ಅನ್ನೋದು 0. ಅವರ ಇಷ್ಟದ ಹಾಗೆ ಏನೇನೋ ಮಾತಾಡ್ತಾರೆ, ಕ್ರಿಕೆಟ್ ಬಗ್ಗೆ ಮಾತಾಡೋದೇ ಇಲ್ಲ. ಅಭಿಷೇಕ್ ಶರ್ಮಾ ಇಷ್ಟು ದಿನ ಬ್ಯಾಟಿಂಗ್ ಅಲ್ಲಿ ಸ್ಕೋರ್ ಬಂದಿಲ್ಲ, ಇವತ್ತು ಔಟ್ ಆಗಬೇಕು ಅಂತಾನೆ. ಒಂದು ಕಡೆ ನಾನು ನ್ಯೂಜಿಲೆಂಡ್ಗೆ ಸಪೋರ್ಟ್ ಅಂತಾನೆ. ಅಲ್ಲಿರೋ ಹುಡುಗಿ, ನೀನು ಯಾವ ತಂಡದ ಪರ ಇದ್ದೀಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಸಲ ನ್ಯೂಜಿಲೆಂಡ್ ಅಂತೀಯ, ಇನ್ನೊಂದು ಸಲ ಭಾರತ 6-4 ಬಾರಿಸಿದ್ರೆ ನಾನು ಈ ಕಡೆ ಅಂತೀಯ ಅಂದರೆ ಅವನು, ಅಯ್ಯೋ ನಾನು ವಿಕೆಟ್ ತಗೊಂಡ್ರೆ ನ್ಯೂಜಿಲೆಂಡ್ ಕಡೆ, ಬೌಂಡ್ರಿ ಬಾರಿಸಿದ್ರೆ ಭಾರತದ ಕಡೆ ಅಂತಾನೆ. ಅಲ್ಲಿಗೆ ಇವರ ಚಾನಲ್ ಅನ್ನ ಭಾರತದವರು ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಅಂದ್ಕೊಂಡು ಅವರು ನೋಡಬೇಕು. ಇನ್ನೊಂದು ಕಡೆ ನ್ಯೂಜಿಲೆಂಡ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವರು ನೋಡಬೇಕು. ಅಲ್ಲಿಗೆ 2 ದೇಶದ ವ್ಯೂವರ್ಸ್ ಬಂದು ನಮ್ಮನ್ನು ನೋಡಲಿ ಅನ್ನೋ ಉದ್ದೇಶ. ಇನ್ನೂ ಒಂದು ಕ್ಲಿಪ್ ಇದೆ, ಇದನ್ನು ನೋಡ್ಕೊಂಡು ಬಂದ್ಬಿಡಿ. पप्पा इंडिया बहुत अच्छी पोजीशन में। हाँ लेकिन देखो ना इसके तो बॉलर तो नहीं चाह रहे दिल से कि इंडिया जीते। ये बॉलर जो पिट रहे हैं ना, इंडिया जानबूझ के पनौती लगाता है। तो पापा ये देखो 250 भी इन्होंने चेस करा दिया था। ये बॉलर पिट रहे हैं, इसके मायने ये बुमराह भी पिटेगा, आप कह रहे हैं? पिटेगा, और बुमराह और हर्षदीप सब पिटेंगे, चेस हो जाएगा, चेस हो जाएगा। ನೋಡಿದ್ರಲ್ಲ, ಅವ್ರ ಅಪ್ಪನನ್ನ ಕೇಳ್ತಾನೆ, ಅಪ್ಪ ಇಂಡಿಯಾ ಗೆಲ್ಲುತ್ತಾ ಅಂದ್ರೆ ಅಪ್ಪ ಆಗಿರೋ ಪಾಕಿಸ್ತಾನದ ಬೇಕುಫ ಹೇಳ್ತಾನೆ, ಇಲ್ಲ ಬಡ್ಡಿ ಮಗನೇ, ನ್ಯೂಜಿಲೆಂಡ್ ಚೇಸನ್ನು ಮಾಡಿಬಿಡ್ತಾರೆ, ಬುಮ್ರಾ, ಹರ್ಷದೀಪ್ ಎಲ್ಲರೂ ಇವತ್ತು ಒಡೆಸಿಕೊಳ್ತಾರೆ ಅಂತ. ಅಂದರೆ ಕ್ರಿಕೆಟ್ ನಾಲೆಡ್ಜ್ ಇಲ್ಲ ಅಂದ್ರೂ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ. ಸ್ವಲ್ಪ ಇದನ್ನು ನೋಡ್ಬಿಡಿ. बुमराह वो अगर पिच के अंदर कुछ नहीं भी होता ना पप्पा, वो अरे तो भाई मरी हुई विकेट में क्या करेगा वो? ना बॉल, वही तो खासियत है, वो नहीं कर सकता भाई। ना बॉल टर्न हो रहा है, ना कुछ हो रहा है। पिच पे भी उसने इतना अच्छा ओवर डाला, बॉल उस वक्त। ಇಲ್ಲಿ ಮಗ ಕೇಳ್ತಾನೆ, ಅಪ್ಪ ಬುಮ್ರಾ ಬೌಲಿಂಗ್ ಮಾಡೋಕೆ ಇದ್ದಾನೆ ಅಂತ. ಅಪ್ಪ ಆದವನು, ಅಯ್ಯೋ ಸತ್ತೋಗಿರೋ ಪಿಚ್ ಅದು, ಅದರಲ್ಲಿ ಏನು ಮಾಡ್ತಾನೆ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ರೀ, ಬುಮ್ರಾಗೆ ಪಿಚ್ ಅನ್ನೋದು ಮ್ಯಾಟರ್ ಅಲ್ಲ ಅಂತ ಇಡೀ ಜಗತ್ತಿನ ದಂತಕಥೆಗಳೇ ಒಪ್ಪಿಕೊಳ್ತಾರೆ. ಅವರ ಪಾಕಿಸ್ತಾನದ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಅನ್ನಿಸಿಕೊಂಡಿದ್ದ ಶೋಯಿಬ್ ಅಖ್ತರ್ ಕೂಡ ಅದನ್ನೇ ಮೊನ್ನೆ ತಾನೇ ಹೇಳಿದ್ದಾರೆ. ಆದರೆ ಈ ಬಡ್ಡಿ ಮಗ ಬುಮ್ರಾ ಏನು ಮಾಡ್ತಾನೆ ಅಂತಾನೆ. ಅಂದ್ರೆ ಯೋಚನೆ ಮಾಡಿ, ಈ ಕ್ಲಿಪ್ ಅನ್ನ ಕೂಡ ಸ್ವಲ್ಪ ನೋಡ್ಕೊಂಡು बन्ने। यार फिर से शर्ट किस खुशी में पहन के बैठे हो? मैं तो यार, मुझे अगर पता होता ना कि मेरी शर्ट पहनने, अबे भाई रुको भाई, 3 छक्के संजू सैमसन के यार, साइलेंट
नरेंद्र मोदी स्टेडियम साइलेंट नहीं हुआ, सेंटर भाई अपने पाकिस्तान पब्लिक को साइलेंट कर दिया है भाई आज। 270-280 पे Oh जाने my वाला है। God, 14 hours में 191 ये क्या हो मुझे रहा पता है? होता ना कि पनौती लगने वाली फाइनल है में शर्ट भी पहनने किसी से। टीम की इस तरह यार की पापा, हुआ है आप चेजिंग। एक शर्ट भारत की भी ले आते यार, जहाँ से आप ये लाए, मैं भारत की पहन लेता ताकि विकेट्स वगैरह तो आए। ನೋಡಿದ್ರಲ್ಲ, ಇದರಲ್ಲಿ ಬಡ್ಡಿ ಮಗೊಂದು 6 ಹೊಡೆಯೋದನ್ನ ನಿಲ್ಸು ಅಂತ ಸಂಜು ಸ್ಯಾಮ್ಸನ್ನ ಕೇಳ್ತಾ ಇದ್ದಾನೆ. ಜೊತೆಗೆ ಅಪ್ಪ ಭಾರತದ್ದು ಒಂದು ಜೆರ್ಸಿ ತಗೊಂಡು ಬಂದಿದ್ರೆ ಅದನ್ನು ಹಾಕೊಳ್ತಾ ಇದ್ದೆ, ಆಗ ಭಾರತದ ವಿಕೆಟ್ ಬೀಳ್ತಾ ಇತ್ತು ಅಂತ ಹೇಳ್ತಾನೆ. ಅಂದರೆ ಇವನು ಅದೆಂಥ ದರಿದ್ರ ನನ್ನ ಮಗ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದನ್ನು ಅವನೇ ಹೇಳ್ಕೊಳ್ತಾ ಇದ್ದಾನೆ. ಅಂದರೆ ಅವನು ಯಾವ ಜೆರ್ಸಿಯನ್ನು ಹಾಕೊಳ್ತಾನೆ ಆ ದೇಶ ಸೋಲುತ್ತೆ ಅಂತ ಅವನೇ ಹೇಳ್ಕೊಳ್ತಾ ಇದ್ದಾನೆ. ಇರಲಿ ಬಿಡಿ, ಅವನು ಜೆರ್ಸಿ ಹಾಕೋ ಟೀಮ್ಗಳು ಸೋಲುತ್ತವೆ ಅನ್ನೋದಾದರೆ ಏನಂತ ಹೇಳಬೇಕು. ಇನ್ನೂ ಒಂದು ಚಿಕ್ಕ ಕ್ಲಿಪ್ ಇದೆ, ಇದನ್ನು ನೋಡಿ ಸ್ವಲ್ಪ ಮಜಾ ಮಾಡಿ. जैसे तू बैठा हुआ वैसे वो बेचारी लड़कियां बैठी हुई है, तुम इन्हें कर क्या उतार रहे लो हो ये। ये, मुझे समझ नहीं आ रहा। स्पिनर्स के साथ सही खेल नहीं रहे गए। कमरा फटिया है पाकिस्तान के अंदर, ये क्या हो रहा है? मतलब अब यहाँ पे संडे है, रमजान चल रहा है, लेकिन पाकिस्तान में मुझे लग रहा है संडे को अंदर रोने का माहौल मच जाएगा, क्योंकि इंडिया बहुत यहाँ बोल पे मारा है वाकई। बैक टू बैक दो वर्ल्ड कप जीतने के करीब है। अक्षर ಸ್ವಲ್ಪ ಇದನ್ನು ನೋಡಿದ ಮೇಲೆ ಇವರ ಮನಸ್ಥಿತಿ ಫುಲ್ ಅರ್ಥ ಆಗತ್ತೆ. ನೋಡಿದ್ರಲ್ಲ, ಅಯ್ಯೋ ಭಾರತ ಬ್ಯಾಕ್ ಟು ಬ್ಯಾಕ್ 2 ವಿಶ್ವಕಪ್ ಗೆದ್ದ ಹಾಗಾಯ್ತು, ರಂಜಾನ್ ಇದ್ದಾಗ ಅದರಲ್ಲೂ ಭಾನುವಾರ ಭಾರತ ಗೆಲ್ಲೋದನ್ನು ನಾವು ನೋಡ್ಬೇಕಂತ ಗೋಳಾಡ್ತಾ ಇದ್ದಾನೆ. ಯಾಕಂದ್ರೆ ಪಾಕಿಸ್ತಾನದ ಮೇಲೆ ಗೆದ್ದಿದ್ದು ಕೂಡ ಭಾರತ ಭಾನುವಾರವೇ, ಅದೇ ಏಷ್ಯಾ ಕಪ್ಪಲ್ಲಿ ಭಾರತ ಗೆದ್ದಿದ್ದು ಭಾನುವಾರವೇ, ಅದು ಪಾಕಿಸ್ತಾನದ ಮೇಲೆ. ಭಾರತದ ಪಂದ್ಯಗಳು ಆದಷ್ಟು ಭಾನುವಾರವೇ ಇದ್ದದ್ದು, ಅಲ್ಲಿ ಎಲ್ಲವನ್ನ ಗೆದ್ದಿದ್ದಾಯ್ತು. ಇನ್ನಿವರ ಗೋಳಾಟ ಹೇಳೋಕೆ ಆಗತ್ತಾ? ಇಷ್ಟೆಲ್ಲ ಆಯ್ತು, ಇವರ ಮನಸ್ಥಿತಿ ಇಷ್ಟೇನಾ ಅಂತ ಸುಮ್ಮನೆ ಆಗ್ಬಿಡೋಣ ಅಂದ್ರೆ ಅಲ್ಲಿಗೆ ಮುಗಿಯಲ್ಲ. ಇವರ ಕೊನೆಯ ಒಂದು ಕ್ಲಿಪ್ ಇದೆ, ಅದನ್ನು ನೋಡಿ, ಆಗ ಇವರ ನಾಟಕ ನಿಮಗೂ ಗೊತ್ತಾಗತ್ತೆ. नहीं बची मेरे पास, कोई चॉइस नहीं बची। अब मैं तुम मुझे बताओ क्या यार करूं ईशान यहाँ पर? किशन को क्या मतलब कैचेस के लिए रखा हुआ बहुत था ज्यादा क्या? यकीन करो, बेहतरीन टीम है इंडिया, और इंडिया है ना, इंडिया यकीन करो डिजर्व कर रही थी, वर्ल्ड कप जीतना डिजर्व कर रही थी इंडिया। खत्म यार, पागल शर्ट तो उठा लो। ये वापसी लेके जाओ, ये वापसी लेके जाओ, ये वापसी लेके लेकिन ये जाओ। तुम्हारी planning नहीं, नहीं है। खत्म। ये इंडिया सब planning इंडिया नहीं जीत ये गई। तेरी प्लानिंग है ये। इंडिया बैक टू हाँ। बैक 2 दफा वर्ल्ड कप जीतना डिजर्व कर रही थी। ನೋಡಿದ್ರಲ್ಲ, ಕರ್ಮ ಅಂದರೆ ಇವರ ನಾಟಕ ಕೇವಲ ವ್ಯೂಸ್ಗಾಗಿ. ಕೊನೆಯವರೆಗೂ ನ್ಯೂಜಿಲೆಂಡ್ ಗೆಲ್ಲಬೇಕು ಅಂತ ನ್ಯೂಜಿಲೆಂಡ್ ಜೆರ್ಸಿಯನ್ನು ಧರಿಸಿದ್ದ, ಭಾರತ ಸೋಲುತ್ತೆ ಅದನ್ನು ನೋಡಿ ಖುಷಿ ಪಡಬೇಕು ಅಂತಿದ್ದವನು ಕೊನೆಗೆ ನ್ಯೂಜಿಲೆಂಡ್ ಜೆರ್ಸಿ ತೆಗೆದು ಎಸೆದು ಇಂಡಿಯಾ ಅಂತ ಬಾಯನ್ನು ಬಡ್ಕೋತಾ ಇದ್ದಾನೆ. ಅಲ್ಲಿಗೆ ಇಂಡಿಯಾ ಚೆನ್ನಾಗಿ ಆಡಿದ್ದಕ್ಕೆ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಭಾರತದಲ್ಲಿರೋ ಒಂದಷ್ಟು ಜನರು ಇವನ ವಿಡಿಯೋ ನೋಡ್ತಾರೆ ಅನ್ನೋದು ಅವನಿಗೂ ಗೊತ್ತಿದೆ. ಅದನ್ನೇ ಅವರ ಕೆಲಸ ಮಾಡಿಕೊಂಡಿದ್ದಾರೆ. ಮನಸ್ಸಲ್ಲಿ ಭಾರತದ ವಿರುದ್ಧ ವಿಷ, ಅದೇ ದುಡ್ಡು ಬರುತ್ತೆ ಅಂದರೆ ಸಾಕು, ಪಾಕಿಸ್ತಾನದ ರಾಜಕಾರಣಿಗಳ ಹಾಗೆ ಯಾವ ಸಮಯದಲ್ಲಾದರೂ ಬಣ್ಣವನ್ನು ಯಾರ ಕಡೆಗೆ ಬೇಕಾದರೂ ಬದಲಾಯಿಸ್ತಾರೆ. ಇದು ಒಂದು ಜನ್ಮಾನ ಕರ್ಮ ಅಲ್ವೇನ್ರಿ? ಆದರೂ ಇವರ ಚಾನಲನ್ನು ಭಾರತದ ಜನರೇ 90% ನೋಡ್ತಾರೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಕೆಲವರು ಅವರನ್ನು ನೋಡಿ ಮಜಾ ತಗೋತೀನಿ ಅಂತಾರೆ, ಇನ್ನು ಕೆಲವರು ಪಾಕಿಸ್ತಾನದ ಹೆಣ್ಣು ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಂತ ಜೊಲ್ಲನ್ನು ಸುರಿಸ್ಕೊಂಡು ನೋಡ್ತಾರೆ. ಅಲ್ಲಿ ಕ್ರಿಕೆಟ್ ನಾಲೆಡ್ಜ್ ಅನ್ನೋದು 0. ಭಾರತೀಯರು ಆ ಚಾನಲ್ ನೋಡಿ ಮಜಾ ತಗೊಂಡ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ದೇಶದ ಭಾರಿ ಬುದ್ಧಿವಂತರಿದ್ದಾರಲ್ಲ, ಭಾರತವನ್ನು ದ್ವೇಷಿಸುವ ವ್ಯಕ್ತಿಗಳಿಗೆ ದುಡ್ಡು ಬರೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ನಿಜ. ಇದು ನಮ್ಮ ದೇಶ, ನಮ್ಮ ದೇಶದ ಜನರ ಮನಸ್ಥಿತಿ. ಅದ್ಯಾವಾಗ ಇನ್ನು ಭಾರತದ ಜನರು ಬುದ್ಧಿಯನ್ನು ಕಲಿತಾರೋ ಗೊತ್ತಿಲ್ಲ. ಸರಿ, ಇನ್ನೂ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಕೂಡ ಪಾಕಿಸ್ತಾನದೇ. ಅವನು ಪಾಕಿಸ್ತಾನವನ್ನು ಬೈತಾನೋ ಇಲ್ಲಾಂದರೆ ಭಾರತವನ್ನು ಹೊಗಳ್ತಾನೋ ಅದು ನಿಮಗೂ ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ಇವತ್ತಿನವರೆಗೂ ಸರಿಯಾಗಿ ಅರ್ಥ ಆಗಿಲ್ಲ. ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ. चलो ना बाहर निकलो, जान दे, चलन दे चलो बाहर निकलो। मोहम्मद आमिर बेटा भी थोड़ा ईरान दे बाहर निकल। मोहम्मद आमिर बाहर निकल। इंडिया विन T20 वर्ल्ड कप पकड़ के बजा दिया हेटर्स की पकड़ के सुझा दी है यार। अवैस भाई 3 T20 वर्ल्ड कप जीत चुकी है। पाक की कसम, गेम हो टीम हो तो इंडिया जैसी, इंडिया से बेहतर क्रिकेट टीम दुनिया ने पैदा ही नहीं की, इंडिया से बेहतर प्लेयर दुनिया ने पैदा ही नहीं किए। जसप्रीत बुमराह रियल हीरो ऑफ इंडियन क्रिकेट, संजू सैमसन रियल हीरो ऑफ इंडियन क्रिकेट, ईशान किशन रियल हीरो ऑफ इंडियन क्रिकेट। इंडिया इज ऑन फायर। अवैस भाई ये लाए, अब ये किस तरह चलाना है?
ಇಲ್ಲಿ ಇವನು ಭಾರತ ಗೆದ್ದಿದ್ದಕ್ಕೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಅಂತಾನೆ. ಜೊತೆಗೆ ಮೊಹಮ್ಮದ್ ಅಮೀರ್ ಅನ್ನೋ ಮಾಜಿ ಕ್ರಿಕೆಟ್ ಪ್ಲೇಯರ್ ಭಾರತ ವಿಶ್ವಕಪ್ ಸೆಮಿಫೈನಲ್ಗೆ ಬರಲ್ಲ ಅಂದಿದ್ದಕ್ಕೆ ಉಗಿತಾ ಇದ್ದಾನೆ. ಅಲ್ಲರ್ರಿ, ಫೈನಲ್ ಮ್ಯಾಚ್ ನಡೆದಿದ್ದು ಭಾರತ ಮತ್ತು ನ್ಯೂಜಿಲೆಂಡ್. ಆದ್ರೆ ಇವನ ಮೈ ಮೇಲೆ ಪಾಕಿಸ್ತಾನದ ಜರ್ಸಿ ಇದೆ, ಭಾರತಕ್ಕೆ ಸಪೋರ್ಟ್ ಅಂತಾನೆ. ಇದನ್ನ ಏನ್ ಹೇಳ್ತಿರೋ ನೀವೇ ಹೇಳ್ಕೊಳ್ಳಿ. ಸ್ವಲ್ಪ ಇನ್ನೊಂದು ಕ್ಲಿಪ್ ಅನ್ನ ಕೂಡ ನೋಡ್ಬಿಡಿ. वर्ल्ड कप इंडिया जीत चुका है. इट्स अनबिलीवेबल परफॉर्मेंस फ्रॉम टीम इंडिया. इंडिया इज ऑन फायर. अवैस भाई गुब्बारे लाए. चल चल ये चल बेटा मोहम्मद आमिर मेरे घंटे के बाहर निकल अवैस भाई किधर है? गुब्बारे लाए गुब्बारे. तेरा इंडिया वर्ल्ड कप जीत गया. चल के टक्कर बाहर निकले. नहीं छोड़ूंगा आज नहीं छोड़ूंगा. होगा बजा कर रख दिया इंडिया ने सबकी. वो जितने भी हेटर्स थे, वो जितने भी बहन के टक्के बकवास कर रहे थे, कहती आमिर पंजाबी बाहर निकलना, बाप तेरा वर्ल्ड कप जीत गया. अवैस भाई सेलिब्रेशन होगी. ಇದರಲ್ಲಿ ಭಾರತ ಗೆದ್ದಿದ್ದಕ್ಕೆ ಸೆಲೆಬ್ರೇಷನ್ ಅಂತ ಬಲೂನನ್ನೆಲ್ಲ ಹೊಡೆದು ಹಾಕಿ ಖುಷಿಯನ್ನ ಪಡ್ತಾ ಇದ್ದಾನೆ ಅನ್ಸುತ್ತೆ. ಆದ್ರೆ ಖುಷಿಗಿಂತ ಜಾಸ್ತಿ ಪಾಕಿಸ್ತಾನದ ಮೇಲೆ ಕೋಪ ಜಾಸ್ತಿ ಇದ್ದ ಹಾಗೆ ಕಾಣಿಸುತ್ತೆ. ಜೊತೆಗೆ ಅಮೀರ್ ಬಾರೋ, ನಿಮ್ಮಪ್ಪ ಭಾರತ ವಿಶ್ವಕಪ್ ಗೆದ್ದಿದೆ, ಹೊರಗಡೆ ಬಾರೋ, ಬಂದು ಮಾತಾಡೋ ಅಂತ ಮಕ್ಕಕ್ಕೆ ಉಗಿತಾ ಇದ್ದಾನೆ. ಇವನು ವಿಡಿಯೋ ಮಾಡೋದು ಬಿಟ್ಟು ರಾತ್ರಿಯಿಂದ 2 ಲೈವ್ ಮಾಡಿದ್ದಾನೆ, ಅದು ಕೂಡ ಗಂಟೆಗಟ್ಟಲೆ. ಜೊತೆಗೆ 2 ವಿಡಿಯೋ ಕೂಡ ಮಾಡ್ಕೊಂಡಿದ್ದಾನೆ. ಎಲ್ಲದಕ್ಕೂ ಲಕ್ಷ ವ್ಯೂಸ್. ರಾತ್ರಿಗೆಲ್ಲ ಇವನೇನು ನಿದ್ರೆ ಮಾಡಿದ್ನೋ ಮಾಡ್ಲಿಲ್ವೋ ಗೊತ್ತಿಲ್ಲ ರೀ. ಬೆಳಿಗ್ಗೆ ಎದ್ದು ನೋಡಿದ್ರೆ ಅವನದ್ದು ರಾತ್ರಿ ಮ್ಯಾಚ್ ಮುಗಿದ ಮೇಲೆ 4 ವಿಡಿಯೋ ಇದೆ. ಅದರಲ್ಲಿ ಲೈವ್ ಮಾಡಿರೋದು 2 ಗಂಟೆಗಟ್ಟಲೆ ಇದೆ. ಅದೆಲ್ಲ ನಮ್ಮ ದೇಶದ ಜನರೇ ನೋಡಿರೋದು ಅನ್ನೋದು ಆಶ್ಚರ್ಯ ಅನ್ನಿಸುತ್ತೆ. ಅಲ್ಲಿ ಅವನು ಭಾರತ ಗೆದ್ದಿದೆ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಪಾಕಿಸ್ತಾನದಲ್ಲಿ ಯಾರೆಲ್ಲ ಭಾರತ ಗೆಲ್ಲಲ್ಲ ಅಂತ ಹೇಳಿದ್ರೋ ಅವರಿಗೆಲ್ಲ ಉಗಿದು ಉಪ್ಪಿನಕಾಯಿ ಕೂಡ ಹಾಕ್ತಾ ಇದ್ದಾನೆ. ಅಷ್ಟೇ ಮಾಡಿದ್ರೆ ಪರವಾಗಿಲ್ಲ, ಪಾಕಿಸ್ತಾನದ ಕ್ರಿಕೆಟ್ ಟೀಮ್ನ ಎಲ್ಲ ಪ್ಲೇಯರ್ಸ್ಗೂ ಬಾಯಿಗೆ ಬಂದ ಹಾಗೆ ಬೈತಾನೆ. ಅವರ ಅಪ್ಪ ಅಮ್ಮ ಎಲ್ಲರನ್ನು ರೋಡಿಗೆ ತಂದು ನಿಲ್ಲಿಸ್ಬಿಡ್ತಾನೆ. ಅದನ್ನು ನಮ್ಮ ಭಾರತೀಯರು ಖುಷಿಯಿಂದ ನೋಡ್ತಾರೆ. ಈಗ ನೋಡಿರೋ 2 ಪಾಕಿಸ್ತಾನಿ ಯೂಟ್ಯೂಬರ್ಗಳಲ್ಲಿ ಕೊನೆಗೆ ನೋಡಿದವನು ಇದ್ದಿದ್ರಲ್ಲಿ ಬೆಟರ್ರು. ಯಾಕಂದ್ರೆ ಅವನಿಗೆ ಸ್ವಲ್ಪ ಕ್ರಿಕೆಟ್ ನಾಲೆಡ್ಜ್ ಆದ್ರೂ ಇದೆ, ಬುದ್ಧಿನೂ ಇದೆ. ಅದೇ ನಮ್ಮ ಭಾರತೀಯರು ಅಲ್ಲಿ ಮಜಾ ಸಿಗುತ್ತೆ, ಅವರು ಅವರದ್ದೇ ದೇಶದ ವಿರುದ್ಧ ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿ ಖುಷಿಯನ್ನ ಪಡ್ತೀನಿ ಅಂದ್ರೆ ಇವತ್ತು ಭಾರತವನ್ನ ಪಾಕಿಸ್ತಾನಕ್ಕೆ ಹೋಲಿಕೆಯನ್ನ ಮಾಡೋ ಮಟ್ಟಕ್ಕೆ ಭಾರತ ಇದೆಯಾ? ನಾವು ಪಾಕಿಸ್ತಾನವನ್ನು ನೋಡಿಕೊಂಡು ನಾವು ಅದ್ಭುತ ಅಂದುಕೊಂಡ್ರೆ ಅದು ನಮ್ಮ ತಪ್ಪಲ್ವೇ? ಇಲ್ಲಿ ಪಾಕಿಸ್ತಾನದ ಯೂಟ್ಯೂಬರ್ಗಳನ್ನ 90% ನೋಡ್ತಾ ಇರೋದೇ ಭಾರತೀಯರು ಅನ್ನೋದೇ ವಿಷಾದ. ಯಾಕಂದ್ರೆ ಭಾರತದಲ್ಲಿರೋ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಗಳ ವಿಡಿಯೋ ಬಿಟ್ಟು ಅದೆಲ್ಲ ಮಜೆ ತಗೊಳ್ಳೋಕೆ ಪಾಕಿಗಳ ವಿಡಿಯೋ ನೋಡ್ತಾ ಹೋದ್ರೆ, ಪಾಕಿಸ್ತಾನದವರನ್ನ ಬೆಳೆಸ್ತಾ ಇದ್ರೆ ಮುಂದೆ ಅವರು ಕೂಡ ಭಯೋತ್ಪಾದಕರಿಗೆ ದುಡ್ಡನ್ನ ಕೊಡಬಹುದು. ಅದು ನಮ್ಮಲ್ಲಿ ಅದೆಷ್ಟು ಜನರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಭಾರತೀಯರು ನಮ್ಮ ವಿಡಿಯೋ ನೋಡ್ತಾರೆ ಅಂತ ಯಾವನಾದ್ರೂ ಭಾರತದ ಜನರಿಗೆ ಋಣಿಯಾಗಿದ್ದೀನಿ ಅಂತ ಪಾಕಿಸ್ತಾನದ ಯೂಟ್ಯೂಬರ್ಗಳಾಗ್ಲಿ ಮಾಧ್ಯಮದವರಾಗ್ಲಿ ಒಂದೇ ಒಂದು ದಿನ ಹೇಳಿದ್ದಾನ ಅಂದ್ರೆ ಖಂಡಿತ ಇಲ್ಲ. ಇದು ನಮ್ಮ ದೇಶದಲ್ಲಿರೋ ಜನರು ಪಾಕಿಸ್ತಾನದವರಿಗೆ ಭಾರತದ ಬಗ್ಗೆ ಮಾತಾಡೋಕೆ ಜಾಗವನ್ನು ಮಾಡಿಕೊಡ್ತಾ ಇರೋ ಕರ್ಮಕಾಂಡ ಅಷ್ಟೇ. ಇದು ಗೆಳೆಯರೆ, ಭಾರತ ವಿಶ್ವಕಪ್ ಗೆದ್ರೆ ಪಾಕಿಸ್ತಾನದ ಒಳಗೆ ಪಾಕಿಗಳಿಗೆ ಬೆಂಕಿ ಹೊತ್ಕೊಂಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.